ಆಗಲೇ ನಿಮ್ಗೆ ಏನು ಅಂತ ಗೊತ್ತಾಗುತ್ತೆ. ಚಂದ್ರರಾಜ್ ಹಟ್ಟಿಹೊಳಿ ಅವರು ಒಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ರಿಲೀಸ್ ಮಾಡ್ತಾರೆ. ಅದರಲ್ಲಿ ತಾವು ಆ ಅವಹೇಳನಕಾರಿಯಾಗಿ ಪದವನ್ನ ಬಳಸಿದ್ದಾರೆ ಅನ್ನೋ ರೀತಿಯಲ್ಲಿತ್ತು. ತಾವು ಏನ್ ಹೇಳಿದ್ರಿ, ಅದು ಏನಂತ ಕನ್ವೆ ಆಯ್ತು ಸರ್? ನಿಮ್ಗೇನಂದ್ರೆ ನೋಡಿ, ವಿಷಯವಾಗಿ ಪರಿಶೀಲನೆ ಮಾಡಿ ಆಮೇಲೆ ಅವರೊಂದು ತೀರ್ಪು ಕೊಟ್ಟಿದ್ದಾರೆ. ಯಾವ ಆಡಿಯೋನ ರಿಲೀಸ್ ಮಾಡಿದರೂ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆಡಿಯೋದಲ್ಲಿ ಏನಿದೆ ಅನ್ನೋಂಥ ಮಾಹಿತಿಯೂ ಇಲ್ಲ. ಸಭಾಪತಿಗಳು ಸ್ಪಷ್ಟವಾಗಿ ಎಲ್ಲ ತನಿಖೆ ನಡೆಸಿ, ನೋಡಪ್ಪ ಇಲ್ಲಿಗಿದೆ ಅಂತ ಅವರಿಗೂ ಕೂಡ ಅವ್ರ ಮುಂದೆ ತೋರಿಸಿದ್ದಾರೆ. ಈ ಟೈಮಿಂದ ಈ ಟೈಮ್ವರೆಗೂ ನೋಡಿ, ಇಲ್ಲಿ ಹಿಂಗೆ ರೆಕಾರ್ಡಲ್ಲಿ ಹಿಂಗಿದೆ 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 ಅಂತ ತೋರಿಸಿದ್ದಾರೆ. ತೋರಿಸಿದ ಮೇಲೆ ಅವ್ರು ತೀರ್ಪು ಕೊಟ್ಟರೋದು. ಆಗಲೇ ನಿಮ್ಗೆ ಏನು ಅಂತ ಗೊತ್ತಾಗುತ್ತೆ. ಚಂದ್ರರಾಜ್ ಹಟ್ಟಿಹೊಳಿ ಅವರು ಒಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ರಿಲೀಸ್ ಮಾಡ್ತಾರೆ. ಅದರಲ್ಲಿ ತಾವು ಅವಹೇಳನಕಾರಿಯಾಗಿ ಪದವನ್ನ ಬಳಸಿದ್ದಾರೆ ಅನ್ನೋ ರೀತಿಯಲ್ಲಿತ್ತು. ತಾವು ಏನ್ ಹೇಳಿದ್ರಿ, ಅದು ಏನಂತ ಕನ್ವೆ ಆಯ್ತು ಸರ್? ನಿಮ್ಗೇನಂದ್ರೆ ನೋಡಿ, ವಿಷಯವಾಗಿ ಪರಿಶೀಲನೆ ಮಾಡಿ ಆಮೇಲೆ ಅವರೊಂದು ತೀರ್ಪು ಕೊಟ್ಟಿದ್ದಾರೆ. ಯಾವ ಆಡಿಯೋನ ರಿಲೀಸ್ ಮಾಡಿದರೂ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆಡಿಯೋದಲ್ಲಿ ಏನಿದೆ ಅನ್ನೋಂಥ ಮಾಹಿತಿಯೂ ಇಲ್ಲ. ಸಭಾಪತಿಗಳು ಸ್ಪಷ್ಟವಾಗಿ ಎಲ್ಲ ತನಿಖೆ ನಡೆಸಿ, ನೋಡಪ್ಪ ಇಲ್ಲಿಗಿದೆ ಅಂತ ಅವರಿಗೂ ಕೂಡ ಅವ್ರ ಮುಂದೆ ತೋರಿಸಿದ್ದಾರೆ. ಈ ಟೈಮಿಂದ ಈ ಟೈಮ್ವರೆಗೂ ನೋಡಿ, ಇಲ್ಲಿ ಹಿಂಗೆ ರೆಕಾರ್ಡಲ್ಲಿ ಹಿಂಗಿದೆ 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 ಅಂತ ತೋರಿಸಿದ್ದಾರೆ. ತೋರಿಸಿದ ಮೇಲೆ ಅವ್ರು ತೀರ್ಪು ಕೊಟ್ಟರೋದು. ಆಗಲೇ ನಿಮ್ಗೆ ಏನು ಅಂತ ಗೊತ್ತಾಗುತ್ತೆ. ಚಂದ್ರರಾಜ್ ಹಟ್ಟಿಹೊಳಿ ಅವರು ಒಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ರಿಲೀಸ್ ಮಾಡ್ತಾರೆ. ಅದರಲ್ಲಿ ತಾವು ಅವಹೇಳನಕಾರಿಯಾಗಿ ಪದವನ್ನ ಬಳಸಿದ್ದಾರೆ ಅನ್ನೋ ರೀತಿಯಲ್ಲಿತ್ತು. ತಾವು ಏನ್ ಹೇಳಿದ್ರಿ, ಅದು ಏನಂತ ಕನ್ವೆ ಆಯ್ತು ಸರ್? ನಿಮ್ಗೇನಂದ್ರೆ ನೋಡಿ, ವಿಷಯವಾಗಿ ಪರಿಶೀಲನೆ ಮಾಡಿ ಆಮೇಲೆ ಅವರೊಂದು ತೀರ್ಪು ಕೊಟ್ಟಿದ್ದಾರೆ. ಯಾವ ಆಡಿಯೋನ ರಿಲೀಸ್ ಮಾಡಿದರೂ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆಡಿಯೋದಲ್ಲಿ ಏನಿದೆ ಅನ್ನೋಂಥ ಮಾಹಿತಿಯೂ ಇಲ್ಲ. ಸಭಾಪತಿಗಳು ಸ್ಪಷ್ಟವಾಗಿ ಎಲ್ಲ ತನಿಖೆ ನಡೆಸಿ, ನೋಡಪ್ಪ ಇಲ್ಲಿಗಿದೆ ಅಂತ ಅವರಿಗೂ ಕೂಡ ಅವ್ರ ಮುಂದೆ ತೋರಿಸಿದ್ದಾರೆ. ಈ ಟೈಮಿಂದ ಈ ಟೈಮ್ವರೆಗೂ ನೋಡಿ, ಇಲ್ಲಿ ಹಿಂಗೆ ರೆಕಾರ್ಡಲ್ಲಿ ಹಿಂಗಿದೆ 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 ಅಂತ ತೋರಿಸಿದ್ದಾರೆ. ತೋರಿಸಿದ ಮೇಲೆ ಅವ್ರು ತೀರ್ಪು ಕೊಟ್ಟರೋದು. ಆಗಲೇ ನಿಮ್ಗೆ ಏನು ಅಂತ ಗೊತ್ತಾಗುತ್ತೆ. ಚಂದ್ರರಾಜ್ ಹಟ್ಟಿಹೊಳಿ ಅವರು ಒಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ರಿಲೀಸ್ ಮಾಡ್ತಾರೆ. ಅದರಲ್ಲಿ ತಾವು ಅವಹೇಳನಕಾರಿಯಾಗಿ ಪದವನ್ನ ಬಳಸಿದ್ದಾರೆ ಅನ್ನೋ ರೀತಿಯಲ್ಲಿತ್ತು. ತಾವು ಏನ್ ಹೇಳಿದ್ರಿ, ಅದು ಏನಂತ ಕನ್ವೆ ಆಯ್ತು ಸರ್? ನಿಮ್ಗೇನಂದ್ರೆ ನೋಡಿ, ವಿಷಯವಾಗಿ ಪರಿಶೀಲನೆ ಮಾಡಿ ಆಮೇಲೆ ಅವರೊಂದು ತೀರ್ಪು ಕೊಟ್ಟಿದ್ದಾರೆ. ಯಾವ ಆಡಿಯೋನ ರಿಲೀಸ್ ಮಾಡಿದರೂ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆಡಿಯೋದಲ್ಲಿ ಏನಿದೆ ಅನ್ನೋಂಥ ಮಾಹಿತಿಯೂ ಇಲ್ಲ. ಸಭಾಪತಿಗಳು ಸ್ಪಷ್ಟವಾಗಿ ಎಲ್ಲ ತನಿಖೆ ನಡೆಸಿ, ನೋಡಪ್ಪ ಇಲ್ಲಿಗಿದೆ ಅಂತ ಅವರಿಗೂ ಕೂಡ ಅವ್ರ ಮುಂದೆ ತೋರಿಸಿದ್ದಾರೆ. ಈ ಟೈಮಿಂದ ಈ ಟೈಮ್ವರೆಗೂ ನೋಡಿ, ಇಲ್ಲಿ ಹಿಂಗೆ ರೆಕಾರ್ಡಲ್ಲಿ ಹಿಂಗಿದೆ 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 ಅಂತ ತೋರಿಸಿದ್ದಾರೆ. ತೋರಿಸಿದ ಮೇಲೆ ಅವ್ರು ತೀರ್ಪು ಕೊಟ್ಟರೋದು. ಆಗಲೇ ನಿಮ್ಗೆ ಏನು ಅಂತ ಗೊತ್ತಾಗುತ್ತೆ. ಚಂದ್ರರಾಜ್ ಹಟ್ಟಿಹೊಳಿ ಅವರು ಒಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ರಿಲೀಸ್ ಮಾಡ್ತಾರೆ. ಅದರಲ್ಲಿ ತಾವು ಅವಹೇಳನಕಾರಿಯಾಗಿ ಪದವನ್ನ ಬಳಸಿದ್ದಾರೆ ಅನ್ನೋ ರೀತಿಯಲ್ಲಿತ್ತು. ತಾವು ಏನ್ ಹೇಳಿದ್ರಿ, ಅದು ಏನಂತ ಕನ್ವೆ ಆಯ್ತು ಸರ್? ನಿಮ್ಗೇನಂದ್ರೆ ನೋಡಿ, ವಿಷಯವಾಗಿ ಪರಿಶೀಲನೆ ಮಾಡಿ ಆಮೇಲೆ ಅವರೊಂದು ತೀರ್ಪು ಕೊಟ್ಟಿದ್ದಾರೆ. ಯಾವ ಆಡಿಯೋನ ರಿಲೀಸ್ ಮಾಡಿದರೂ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆಡಿಯೋದಲ್ಲಿ ಏನಿದೆ ಅನ್ನೋಂಥ ಮಾಹಿತಿಯೂ ಇಲ್ಲ. ಸಭಾಪತಿಗಳು ಸ್ಪಷ್ಟವಾಗಿ ಎಲ್ಲ ತನಿಖೆ ನಡೆಸಿ, ನೋಡಪ್ಪ ಇಲ್ಲಿಗಿದೆ ಅಂತ ಅವರಿಗೂ ಕೂಡ ಅವ್ರ ಮುಂದೆ ತೋರಿಸಿದ್ದಾರೆ. ಈ ಟೈಮಿಂದ ಈ ಟೈಮ್ವರೆಗೂ ನೋಡಿ, ಇಲ್ಲಿ ಹಿಂಗೆ ರೆಕಾರ್ಡಲ್ಲಿ ಹಿಂಗಿದೆ 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 ಅಂತ ತೋರಿಸಿದ್ದಾರೆ. ತೋರಿಸಿದ ಮೇಲೆ ಅವ್ರು ತೀರ್ಪು ಕೊಟ್ಟರೋದು. ಆಗಲೇ ನಿಮ್ಗೆ ಏನು ಅಂತ ಗೊತ್ತಾಗುತ್ತೆ. ಚಂದ್ರರಾಜ್ ಹಟ್ಟಿಹೊಳಿ ಅವರು ಒಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ರಿಲೀಸ್ ಮಾಡ್ತಾರೆ. ಅದರಲ್ಲಿ ತಾವು ಅವಹೇಳನಕಾರಿಯಾಗಿ ಪದವನ್ನ ಬಳಸಿದ್ದಾರೆ ಅನ್ನೋ ರೀತಿಯಲ್ಲಿತ್ತು. ತಾವು ಏನ್ ಹೇಳಿದ್ರಿ, ಅದು ಏನಂತ ಕನ್ವೆ ಆಯ್ತು ಸರ್? ನಿಮ್ಗೇನಂದ್ರೆ ನೋಡಿ, ವಿಷಯವಾಗಿ ಪರಿಶೀಲನೆ ಮಾಡಿ ಆಮೇಲೆ ಅವರೊಂದು ತೀರ್ಪು ಕೊಟ್ಟಿದ್ದಾರೆ. ಯಾವ ಆಡಿಯೋನ ರಿಲೀಸ್ ಮಾಡಿದರೂ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆಡಿಯೋದಲ್ಲಿ ಏನಿದೆ ಅನ್ನೋಂಥ ಮಾಹಿತಿಯೂ ಇಲ್ಲ. ಸಭಾಪತಿಗಳು ಸ್ಪಷ್ಟವಾಗಿ ಎಲ್ಲ ತನಿಖೆ ನಡೆಸಿ, ನೋಡಪ್ಪ ಇಲ್ಲಿಗಿದೆ ಅಂತ ಅವರಿಗೂ ಕೂಡ ಅವ್ರ ಮುಂದೆ ತೋರಿಸಿದ್ದಾರೆ. ಈ ಟೈಮಿಂದ ಈ ಟೈಮ್ವರೆಗೂ ನೋಡಿ, ಇಲ್ಲಿ ಹಿಂಗೆ ರೆಕಾರ್ಡಲ್ಲಿ ಹಿಂಗಿದೆ 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 ಅಂತ ತೋರಿಸಿದ್ದಾರೆ. ತೋರಿಸಿದ ಮೇಲೆ ಅವ್ರು ತೀರ್ಪು ಕೊಟ್ಟರೋದು. ಆಗಲೇ ನಿಮ್ಗೆ ಏನು ಅಂತ ಗೊತ್ತಾಗುತ್ತೆ. ಚಂದ್ರರಾಜ್ ಹಟ್ಟಿಹೊಳಿ ಅವರು ಒಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ರಿಲೀಸ್ ಮಾಡ್ತಾರೆ. ಅದರಲ್ಲಿ ತಾವು ಅವಹೇಳನಕಾರಿಯಾಗಿ ಪದವನ್ನ ಬಳಸಿದ್ದಾರೆ ಅನ್ನೋ ರೀತಿಯಲ್ಲಿತ್ತು. ತಾವು ಏನ್ ಹೇಳಿದ್ರಿ, ಅದು ಏನಂತ ಕನ್ವೆ ಆಯ್ತು ಸರ್? ನಿಮ್ಗೇನಂದ್ರೆ ನೋಡಿ, ವಿಷಯವಾಗಿ ಪರಿಶೀಲನೆ ಮಾಡಿ ಆಮೇಲೆ ಅವರೊಂದು ತೀರ್ಪು ಕೊಟ್ಟಿದ್ದಾರೆ. ಯಾವ ಆಡಿಯೋನ ರಿಲೀಸ್ ಮಾಡಿದರೂ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆಡಿಯೋದಲ್ಲಿ ಏನಿದೆ ಅನ್ನೋಂಥ ಮಾಹಿತಿಯೂ ಇಲ್ಲ. ಸಭಾಪತಿಗಳು ಸ್ಪಷ್ಟವಾಗಿ ಎಲ್ಲ ತನಿಖೆ ನಡೆಸಿ, ನೋಡಪ್ಪ ಇಲ್ಲಿಗಿದೆ ಅಂತ ಅವರಿಗೂ ಕೂಡ ಅವ್ರ ಮುಂದೆ ತೋರಿಸಿದ್ದಾರೆ. ಈ ಟೈಮಿಂದ ಈ ಟೈಮ್ವರೆಗೂ ನೋಡಿ, ಇಲ್ಲಿ ಹಿಂಗೆ ರೆಕಾರ್ಡಲ್ಲಿ ಹಿಂಗಿದೆ 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 ಅಂತ ತೋರಿಸಿದ್ದಾರೆ. ತೋರಿಸಿದ ಮೇಲೆ ಅವ್ರು ತೀರ್ಪು ಕೊಟ್ಟರೋದು. ಆಗಲೇ ನಿಮ್ಗೆ ಏನು ಅಂತ ಗೊತ್ತಾಗುತ್ತೆ. ಚಂದ್ರರಾಜ್ ಹಟ್ಟಿಹೊಳಿ ಅವರು ಒಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ರಿಲೀಸ್ ಮಾಡ್ತಾರೆ. ಅದರಲ್ಲಿ ತಾವು ಅವಹೇಳನಕಾರಿಯಾಗಿ ಪದವನ್ನ ಬಳಸಿದ್ದಾರೆ ಅನ್ನೋ ರೀತಿಯಲ್ಲಿತ್ತು. ತಾವು ಏನ್ ಹೇಳಿದ್ರಿ, ಅದು ಏನಂತ ಕನ್ವೆ ಆಯ್ತು ಸರ್? ನಿಮ್ಗೇನಂದ್ರೆ ನೋಡಿ, ವಿಷಯವಾಗಿ ಪರಿಶೀಲನೆ ಮಾಡಿ ಆಮೇಲೆ ಅವರೊಂದು ತೀರ್ಪು ಕೊಟ್ಟಿದ್ದಾರೆ.
ಯಾವ ಆಡಿಯೋನ ರಿಲೀಸ್ ಮಾಡಿದರೂ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆಡಿಯೋದಲ್ಲಿ ಏನಿದೆ ಅನ್ನುವಂಥ ಮಾಹಿತಿಯೂ ಇಲ್ಲ. ಸಭಾಪತಿಗಳು ಸ್ಪಷ್ಟವಾಗಿ ಎಲ್ಲ ತನಿಖೆ ನಡೆಸಿ ನೋಡಪ್ಪ ಇಲ್ಲಿಗಿದೆ ಅಂತ ಅವರಿಗೂ ಕೂಡ ಅವ್ರ ಮುಂದೆ ತೋರಿಸಿದ್ದಾರೆ. ಈ ಟೈಮಿಂದ ಈ ಟೈಮ್ವರೆಗೂ ನೋಡಿ ಇಲ್ಲಿ ಹಿಂಗೆ ರೆಕಾರ್ಡಲ್ಲಿ ಹಿಂಗಿದೆ ಅಂತ ತೋರಿಸಿದ್ದಾರೆ. ತೋರಿಸಿದ ಮೇಲೆ ಅವ್ರು ತೀರ್ಪು ಕೊಟ್ಟರೋದು. ಆಗಲೇ ನಿಮ್ಗೆ ಏನು ಅಂತ ಗೊತ್ತಾಗುತ್ತೆ. ಚಂದ್ರರಾಜ್ ಹಟ್ಟಿಹೊಳಿ ಅವರು ಒಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ರಿಲೀಸ್ ಮಾಡ್ತಾರೆ. ಅದರಲ್ಲಿ ತಾವು ಅವಹೇಳನಕಾರಿಯಾಗಿ ಪದವನ್ನ ಬಳಸಿದ್ದಾರೆ ಅನ್ನೋ ರೀತಿಯಲ್ಲಿತ್ತು. ತಾವು ಏನ್ ಹೇಳಿದ್ರಿ, ಅದು ಏನಂತ ಕನ್ವೆ ಆಯ್ತು ಸರ್? ನಿಮ್ಗೇನಂದ್ರೆ ನೋಡಿ, ವಿಷಯವಾಗಿ ಪರಿಶೀಲನೆ ಮಾಡಿ ಆಮೇಲೆ ಅವರೊಂದು ತೀರ್ಪು ಕೊಟ್ಟಿದ್ದಾರೆ. ಯಾವ ಆಡಿಯೋನ ರಿಲೀಸ್ ಮಾಡಿದರೂ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆಡಿಯೋದಲ್ಲಿ ಏನಿದೆ ಅನ್ನುವಂಥ ಮಾಹಿತಿಯೂ ಇಲ್ಲ. ಸಭಾಪತಿಗಳು ಸ್ಪಷ್ಟವಾಗಿ ಎಲ್ಲ ತನಿಖೆ ನಡೆಸಿ ನೋಡಪ್ಪ ಇಲ್ಲಿಗಿದೆ ಅಂತ ಅವರಿಗೂ ಕೂಡ ಅವ್ರ ಮುಂದೆ ತೋರಿಸಿದ್ದಾರೆ. ಈ ಟೈಮಿಂದ ಈ ಟೈಮ್ವರೆಗೂ ನೋಡಿ ಇಲ್ಲಿ ಹಿಂಗೆ ರೆಕಾರ್ಡಲ್ಲಿ ಹಿಂಗಿದೆ ಅಂತ ತೋರಿಸಿದ್ದಾರೆ. ತೋರಿಸಿದ ಮೇಲೆ ಅವ್ರು ತೀರ್ಪು ಕೊಟ್ಟರೋದು. ಆಗಲೇ ನಿಮ್ಗೆ ಏನು ಅಂತ ಗೊತ್ತಾಗುತ್ತೆ. ಚಂದ್ರರಾಜ್ ಹಟ್ಟಿಹೊಳಿ ಅವರು ಒಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ರಿಲೀಸ್ ಮಾಡ್ತಾರೆ. ಅದರಲ್ಲಿ ತಾವು ಅವಹೇಳನಕಾರಿಯಾಗಿ ಪದವನ್ನ ಬಳಸಿದ್ದಾರೆ ಅನ್ನೋ ರೀತಿಯಲ್ಲಿತ್ತು. ತಾವು ಏನ್ ಹೇಳಿದ್ರಿ, ಅದು ಏನಂತ ಕನ್ವೆ ಆಯ್ತು ಸರ್? ನಿಮ್ಗೇನಂದ್ರೆ ನೋಡಿ, ವಿಷಯವಾಗಿ ಪರಿಶೀಲನೆ ಮಾಡಿ ಆಮೇಲೆ ಅವರೊಂದು ತೀರ್ಪು ಕೊಟ್ಟಿದ್ದಾರೆ. ಯಾವ ಆಡಿಯೋನ ರಿಲೀಸ್ ಮಾಡಿದರೂ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆಡಿಯೋದಲ್ಲಿ ಏನಿದೆ ಅನ್ನುವಂಥ ಮಾಹಿತಿಯೂ ಇಲ್ಲ. ಸಭಾಪತಿಗಳು ಸ್ಪಷ್ಟವಾಗಿ ಎಲ್ಲ ತನಿಖೆ ನಡೆಸಿ ನೋಡಪ್ಪ ಇಲ್ಲಿಗಿದೆ ಅಂತ ಅವರಿಗೂ ಕೂಡ ಅವ್ರ ಮುಂದೆ ತೋರಿಸಿದ್ದಾರೆ. ಈ ಟೈಮಿಂದ ಈ ಟೈಮ್ವರೆಗೂ ನೋಡಿ ಇಲ್ಲಿ ಹಿಂಗೆ ರೆಕಾರ್ಡಲ್ಲಿ ಹಿಂಗಿದೆ ಅಂತ ತೋರಿಸಿದ್ದಾರೆ. ತೋರಿಸಿದ ಮೇಲೆ ಅವ್ರು ತೀರ್ಪು ಕೊಟ್ಟರೋದು. ಆಗಲೇ ನಿಮ್ಗೆ ಏನು ಅಂತ ಗೊತ್ತಾಗುತ್ತೆ. ಚಂದ್ರರಾಜ್ ಹಟ್ಟಿಹೊಳಿ ಅವರು ಒಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ರಿಲೀಸ್ ಮಾಡ್ತಾರೆ. ಅದರಲ್ಲಿ ತಾವು ಅವಹೇಳನಕಾರಿಯಾಗಿ ಪದವನ್ನ ಬಳಸಿದ್ದಾರೆ ಅನ್ನೋ ರೀತಿಯಲ್ಲಿತ್ತು. ತಾವು ಏನ್ ಹೇಳಿದ್ರಿ, ಅದು ಏನಂತ ಕನ್ವೆ ಆಯ್ತು ಸರ್? ನಿಮ್ಗೇನಂದ್ರೆ ನೋಡಿ, ವಿಷಯವಾಗಿ ಪರಿಶೀಲನೆ ಮಾಡಿ ಆಮೇಲೆ ಅವರೊಂದು ತೀರ್ಪು ಕೊಟ್ಟಿದ್ದಾರೆ. ಯಾವ ಆಡಿಯೋನ ರಿಲೀಸ್ ಮಾಡಿದರೂ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆಡಿಯೋದಲ್ಲಿ ಏನಿದೆ ಅನ್ನುವಂಥ ಮಾಹಿತಿಯೂ ಇಲ್ಲ. ಸಭಾಪತಿಗಳು ಸ್ಪಷ್ಟವಾಗಿ ಎಲ್ಲ ತನಿಖೆ ನಡೆಸಿ ನೋಡಪ್ಪ ಇಲ್ಲಿಗಿದೆ ಅಂತ ಅವರಿಗೂ ಕೂಡ ಅವ್ರ ಮುಂದೆ ತೋರಿಸಿದ್ದಾರೆ. ಈ ಟೈಮಿಂದ ಈ ಟೈಮ್ವರೆಗೂ ನೋಡಿ ಇಲ್ಲಿ ಹಿಂಗೆ ರೆಕಾರ್ಡಲ್ಲಿ ಹಿಂಗಿದೆ ಅಂತ ತೋರಿಸಿದ್ದಾರೆ. ತೋರಿಸಿದ ಮೇಲೆ ಅವ್ರು ತೀರ್ಪು ಕೊಟ್ಟರೋದು. ಆಗಲೇ ನಿಮ್ಗೆ ಏನು ಅಂತ ಗೊತ್ತಾಗುತ್ತೆ. ಚಂದ್ರರಾಜ್ ಹಟ್ಟಿಹೊಳಿ ಅವರು ಒಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ರಿಲೀಸ್ ಮಾಡ್ತಾರೆ. ಅದರಲ್ಲಿ ತಾವು ಅವಹೇಳನಕಾರಿಯಾಗಿ ಪದವನ್ನ ಬಳಸಿದ್ದಾರೆ ಅನ್ನೋ ರೀತಿಯಲ್ಲಿತ್ತು. ತಾವು ಏನ್ ಹೇಳಿದ್ರಿ, ಅದು ಏನಂತ ಕನ್ವೆ ಆಯ್ತು ಸರ್? ನಿಮ್ಗೇನಂದ್ರೆ ನೋಡಿ, ವಿಷಯವಾಗಿ ಪರಿಶೀಲನೆ ಮಾಡಿ ಆಮೇಲೆ ಅವರೊಂದು ತೀರ್ಪು ಕೊಟ್ಟಿದ್ದಾರೆ. ಯಾವ ಆಡಿಯೋನ ರಿಲೀಸ್ ಮಾಡಿದರೂ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆಡಿಯೋದಲ್ಲಿ ಏನಿದೆ ಅನ್ನುವಂಥ ಮಾಹಿತಿಯೂ ಇಲ್ಲ. ಸಭಾಪತಿಗಳು ಸ್ಪಷ್ಟವಾಗಿ ಎಲ್ಲ ತನಿಖೆ ನಡೆಸಿ ನೋಡಪ್ಪ ಇಲ್ಲಿಗಿದೆ ಅಂತ ಅವರಿಗೂ ಕೂಡ ಅವ್ರ ಮುಂದೆ ತೋರಿಸಿದ್ದಾರೆ. ಈ ಟೈಮಿಂದ ಈ ಟೈಮ್ವರೆಗೂ ನೋಡಿ ಇಲ್ಲಿ ಹಿಂಗೆ ರೆಕಾರ್ಡಲ್ಲಿ ಹಿಂಗಿದೆ ಅಂತ ತೋರಿಸಿದ್ದಾರೆ. ತೋರಿಸಿದ ಮೇಲೆ ಅವ್ರು ತೀರ್ಪು ಕೊಟ್ಟರೋದು. ಆಗಲೇ ನಿಮ್ಗೆ ಏನು ಅಂತ ಗೊತ್ತಾಗುತ್ತೆ. ಚಂದ್ರರಾಜ್ ಹಟ್ಟಿಹೊಳಿ ಅವರು ಒಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ರಿಲೀಸ್ ಮಾಡ್ತಾರೆ. ಅದರಲ್ಲಿ ತಾವು ಅವಹೇಳನಕಾರಿಯಾಗಿ ಪದವನ್ನ ಬಳಸಿದ್ದಾರೆ ಅನ್ನೋ ರೀತಿಯಲ್ಲಿತ್ತು. ತಾವು ಏನ್ ಹೇಳಿದ್ರಿ, ಅದು ಏನಂತ ಕನ್ವೆ ಆಯ್ತು ಸರ್? ನಿಮ್ಗೇನಂದ್ರೆ ನೋಡಿ, ವಿಷಯವಾಗಿ ಪರಿಶೀಲನೆ ಮಾಡಿ ಆಮೇಲೆ ಅವರೊಂದು ತೀರ್ಪು ಕೊಟ್ಟಿದ್ದಾರೆ. ಯಾವ ಆಡಿಯೋನ ರಿಲೀಸ್ ಮಾಡಿದರೂ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆಡಿಯೋದಲ್ಲಿ ಏನಿದೆ ಅನ್ನುವಂಥ ಮಾಹಿತಿಯೂ ಇಲ್ಲ. ಸಭಾಪತಿಗಳು ಸ್ಪಷ್ಟವಾಗಿ ಎಲ್ಲ ತನಿಖೆ ನಡೆಸಿ ನೋಡಪ್ಪ ಇಲ್ಲಿಗಿದೆ ಅಂತ ಅವರಿಗೂ ಕೂಡ ಅವ್ರ ಮುಂದೆ ತೋರಿಸಿದ್ದಾರೆ. ಈ ಟೈಮಿಂದ ಈ ಟೈಮ್ವರೆಗೂ ನೋಡಿ ಇಲ್ಲಿ ಹಿಂಗೆ ರೆಕಾರ್ಡಲ್ಲಿ ಹಿಂಗಿದೆ ಅಂತ ತೋರಿಸಿದ್ದಾರೆ. ತೋರಿಸಿದ ಮೇಲೆ ಅವ್ರು ತೀರ್ಪು ಕೊಟ್ಟರೋದು.